ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲಿ ಎಲ್ಲಿ ಕೆನ್ನೆ ಎಲ್ಲಿ ಕೆನ್ನೆ 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 ಎಲ್ಲಿ ಕೆನ್ನೆ ಕಾಂತಮ್ಮ ಏನ್ ಹುಡುಕ್ತಾ ಇದ್ದೀರಾ? ಆ ಕೆನ್ನೆ ಕೆನ್ನೆ ಕಡೆ ಕೆನ್ನೆ ಕೆನ್ನೆ. ಏ ಅತಿಯಾಗಿ ಮಾತಾಡ್ತೀರಾ ನೀವು? ಏನ್ ಅತಿಯಾಗಿ ಮಾತಾಡ್ತಿದ್ದೀನಿ? ಕೆನ್ನೆ ಅಂತ ಮತ್ತೆ ಯಾಕೆ ಕೂಗಾಡ್ತಿದ್ರೆ? ಏನಾಯ್ತು? ಕತ್ತಿಗೆಯ ಕೆನ್ನೆ ತೋರ್ಸು ನಿಂದು ಮೇಡಮ್. ನಿಮ್ ಕೆನ್ನೆ ತೋರ್ಸು. ಎಲ್ಲಾಯ್ತು? ಕಾಂತಮ್ಮ ಅವ್ರಿಗೆ ಏನಾಯ್ತು? ಯಾಕೆ ದೇವ್ರ ದರ್ಶನ ಆಗಿಲ್ವಾ ನಿಮಗೆ? ದೇವರ ದರ್ಶನ ಆಯ್ತು, ಬೇರೆ ದರ್ಶನನೂ ಆಯ್ತು. ಅದಕ್ಕೆ ಎಲ್ಲಿ ಎಲ್ಲಿ ಕಾರ್ತಿಕೇಯ? ಏನು ಕಾಂತ ಮತ್ತೆ ಯಾವ್ದ್ರ ಏನ್ ಮಾತಾಡ್ತಿದ್ದೀರಾ ನೀವು? ಮುತ್ತು ಮುತ್ತು ಬೀಗ್ರೆ, ಇದೆಲ್ಲ ಅತಿ ಆಯ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ಅತಿ ಆಗಬಾರ್ದು ಅಂತಾನೆ ವಿಡಿಯೋ ಕಾಲ್ ಮಾಡಿದ್ದು ನಾನು. ಮಿತಿ ಮೀರಿ ಅತಿ ಆಗ್ಬಿಟ್ರೆ ತಪ್ಪಾಗುತ್ತಲ್ವಾ? ಅದಕ್ಕೆ ಇಲ್ಲಿ ತೋರ್ಸಪ್ಪ. ನೀವು ಎಲ್ಲಿ ಕೊಟ್ರೆ ಹೇಳ ಮೇಡಮ್ ಅವ್ರೆ, ನೀವಾದ್ರೂ ಹೇಳಿ ಎಲ್ಲಿ ಕೊಟ್ರು ಅಂತ. ಕಾಂತ ಮತ್ತೆ ನಾವು ದೊಡ್ಡವ್ರ ಮಾತು ಮೀರಲ್ಲ, ಅದ್ರಲ್ಲೂ ನಿಮ್ಮ ಮಾತಂತೂ ನಾವು ಮೀರದೇ ಇಲ್ಲ. ಚಿಟ್ಟದಂತ ಮಾತಾಡ್ದೆಪ್ಪ ನೀನು. ಈಗ ನನಗೆ ನೆಮ್ಮದಿ ಆಯ್ತು. ಏನು ಆಗಿಲ್ಲ ಅಲ್ವಾ? ಪಕ್ಕ ಪಕ್ಕ. ಸರಿ, ಹಂಗಾದ್ರೆ ಮಾರ್ಗಕ್ಕೆ ಹೋಗ್ತೀನಿ. ಲೇ ವಿಶಾಲವಾದ ಅಕ್ಷಿ, ಅನಂತ ಶಯನ, ಪದ್ಮನಾಭ ಮಕ್ಳನ್ನ ನಾನು ನೋಡ್ಕೋತಿರ್ತಾನೆ. ಗುಡ್ ನೈಟ್. ಅಯ್ಯೋ ಬೇಡ, ಗುಡ್ ನೈಟ್. ಗುಡ್ ನೈಟ್. ಅತ್ತೆ, ದರ್ಶನ ಹೇಗಾಯ್ತು? ದರ್ಶನ ಎಲ್ಲ ಚೆನ್ನಾಗಾಯ್ತು. ನೀವು ಊಟ ಮಾಡಿದ್ರಾ? ಊಟ ಆಯ್ತು. ಶ್ರಾವಣಿಯಮ್ಮ, ನಿಮ್ಗೊಂದು ಗಿಫ್ಟ್ ತಂದಿದ್ದೀವಿ ನಾವು. ಗಿಫ್ಟಾ? ಹೌದು ಶ್ರಾವಣಿಮ್ಮ, ಮದುವೆ ಆಗಿ 6 ತಿಂಗಳಾಗಿದೆ. ಈ ಸಂಭ್ರಮನ ಜಾಸ್ತಿ ಮಾಡೋದಕ್ಕೆ ನಾವು ನಿಮಗೆ ಒಂದು ಉಡುಗೊರೆ ತಂದಿದ್ದೀವಿ. ಅವ ಏನಿದು? ಅದೇ ಶ್ರಾವಣಿಮ್ಮ, ನೀವು ದೇವಸ್ಥಾನಕ್ಕೆ ಪತ್ರ ಬರೆದಿದ್ರಲ್ಲ, ಸುಬ್ಬು ಕೈಲಿ ಕೊಟ್ಟು ಕಳಿಸಿದ್ರಲ್ಲ. ಹ್ಞೂ ಮಾವ, ನೀವೇ ಅಲ್ವಾ ಹೇಳಿದ್ದು ನಿಮ್ಮ ಬೇಡಿಕೆಗಳನ್ನೆಲ್ಲ ಕೇಳ್ಕೊಂಡು ಪತ್ರ ಬರೀರಿ, ಆ ಕಡೆಯಿಂದ ಉತ್ತರ ಬರುತ್ತೆ ಅಂತ. ನಿಜ ಶ್ರಾವಣಿಮ್ಮ, ಆ ಪತ್ರಕ್ಕೆ ಬಂದಿರೋ ಉತ್ತರನೇ ಇದು. ದೇವಸ್ಥಾನಕ್ಕೆ ಹೋದಾಗ ಸುಬ್ಬು ಯಾವ ಜಾಗದಲ್ಲಿ ಪತ್ರ ಇಟ್ಟಿದ್ನೋ ಅದೇ ಜಾಗದಲ್ಲಿ ಹೋಗಿ ನೋಡಿದಾಗ ಇದಿತ್ತು. ಅಲ್ಲಿರೋ ಎಲ್ಲ ಪತ್ರಗಳಿಗೂ ಹೀಗೆ ದೇವ್ರ ರೂಪದಲ್ಲಿ ಯಾರಾದರೂ ಉತ್ತರ ಬರೆದಿರ್ತಾರೆ. ದೇವರಿಂದ ಉತ್ತರ ಬಂದಿದೆ ಅನ್ನೋ ನಂಬಿಕೆ. ಇದು ನಿಮ್ಗೋಸ್ಕರ ತಂದಿದ್ದೀವಿ. ಇದರಲ್ಲಿ ಏನಿದೆ ಅಂತ ನಾವಿನ್ನೂ ನೋಡಿಲ್ಲ. ಆದ್ರೆ ಇದು ಆ ದೇವ್ರು ನನಗೋಸ್ಕರ ಕೊಟ್ಟಿರೋ ಉತ್ತರನಾ? ಹ್ಞೂ ಮೇಡಮ್, ಭಕ್ತಿಯಿಂದ ಯಾರ್ಯಾರು ಆ ದೇವಸ್ಥಾನಕ್ಕೆ ಹೋಗ್ತಾರೋ ಅವ್ರವ್ರ ನಂಬಿಕೆ ಇದು. ನಂಬಿಕೆ ಇರೋ ಜಾಗದಲ್ಲಿ ಸತ್ಯ ಸುಳ್ಳನ್ನ ಯೋಚನೆ ಮಾಡಬಾರ್ದು. ನಂಬಿಕೆ ಅಂದ್ರೇನೆ ದೇವರು, ನಂಬಿಕೆ ಅಂದ್ರೇನೆ ಪ್ರೀತಿ. ಹೌದು ಸುಬ್ಬು, ಅದಕ್ಕೆ ನೋಡು ಇವತ್ತು ವಿಶೇಷವಾದ ದಿನ. ಇವತ್ತಿನ ದಿನನೇ ನನ್ಗೆ ಈ ಪತ್ರ ಸಿಕ್ಕಿದೆ. ಇದೆಲ್ಲ ಆ ದೇವ್ರಿಚ್ಛೆ. ಪತ್ರ ಬರೆದಿದ್ದು ಅಮ್ಮೋರೇ ತಾನೆ? ಆಹಾ, ತಾಯಿ ಬರೆದಿರೋ ಪತ್ರ ಮಗಳು ಓದ್ತಿದ್ದಾಳೆ, ಅದು ದೇವ್ರ ಹೆಸರಲ್ಲಿ. ಎಂತಹ ಸೊಗಸು. ಮಗಳೇ, ನಿನ್ನ ನಂಬಿಕೆ ಸುಳ್ಳಾಗಲ್ಲ. ನಿನ್ನ ಪಾಲಿಗಿರೋ ಪ್ರೀತಿ ಆದಷ್ಟು ಬೇಗ ನಿನ್ನಲ್ಲಿಗೆ ಬರುತ್ತೆ. ತಾಯಿನ ಹುಡುಕ್ತಾ ಇರೋ ಪುಟ್ಟ ಕರುವಿನ ಕೂಗು ಈ ತಾಯಿ ಹೃದಯನ ಮುಟ್ಟಿದೆ.
ತಾಯಿನೇ ಪುಟ್ಟ ಮಗು ಹಾಗೆ ತೊರಿತಾ ನಿನ್ನ ಹತ್ರ ಅಂಬೆಗಾಲಿಡ್ತಾ ಬರ್ತಾಳೆ. ಹೆತ್ತ ತಾಯಿ ನಿನ್ನ ಮುತ್ತಿನಂಥ ಮಡ್ಲಲ್ಲಿ ಮಗುವಾಗಿ ನಗೋದಕ್ಕೆ ಆಸೆ ಹೊತ್ತು ಬರ್ತಾಳೆ. ಸುಖವಾದ ಜೀವನ ನಿಂದಾಗ್ಲಿ ಅಂತ ಆಶೀರ್ವಾದ ಹೊತ್ತು ತರ್ತಾಳೆ. ಆದಷ್ಟು ಬೇಗ ನಿನ್ನ ಹತ್ರ ಬರ್ತೀನಿ ಮಗಳೇ. ನೋಡಿದ್ಯಾ ಸುಬ್ಬು, ಆ ದೇವರಿಂದ ಎಂಥ ಒಳ್ಳೆ ಉತ್ತರ ಬಂದಿದೆ ಅಂತ. ನಮ್ಮಮ್ಮ ಆದಷ್ಟು ಬೇಗ ನನ್ನ ಹತ್ರ ಬರ್ತಾಳಂತೆ. ಅವಳು ನನ್ನ ಮಡ್ಲಲ್ಲಿ ಮಲ್ಕೋಬೇಕಂತೆ ಸುಬ್ಬು. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಅತ್ತೆ ಮಾವ, ಥ್ಯಾಂಕ್ ಯು ಸೋ ಮಚ್. ಇವತ್ತಂತೂ ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗದೇ ಇರೋವಂಥ ದಿನ. ಒಳ್ಳೆ ಗಿಫ್ಟ್ ಕೊಟ್ರಿ. ಥ್ಯಾಂಕ್ ಯು. ಈ ಪತ್ರ ಓದ್ತಾ ಇದ್ರೆ ಅಮ್ಮನೇ ನನ್ನ ಹತ್ರ ಇದ್ದಾಳೇನೋ ಅನ್ನೋ ಅಷ್ಟು ಖುಷಿ ಆಗ್ತಿದೆ. ಅದಕ್ಕೆ ಇಲ್ಲೆಲ್ಲ ಅಡ್ಜಸ್ಟ್ ಆಯ್ತಾ? ಏನು ತೊಂದರೆ ಇಲ್ಲ ತಾನೆ? ಏನೂ ತೊಂದರೆ ಇಲ್ಲ ಸುರೇಂದ್ರ, ಎಲ್ಲ ಅಡ್ಜಸ್ಟ್ ಆಗಿದೆ. ಅದಕ್ಕೆ ನೀವು ಈ ಮನೇಲಿ ಓಡಾಡ್ಕೊಂಡಿದ್ದೀರಾ ಅಂದರೆ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ನೀವು ಈ ಮನೆಗೆ ಬಂದಾಗಿಂದ ನನಗೊಂಥರ ಈ ಮನೆ ದೇವಸ್ಥಾನ ಅನ್ನಿಸ್ತಾ ಇದೆ. ಒಂದು ಕ್ಷಣ ಈ ಮನೆ ಬಿಟ್ಟು ಆಚೆ ಹೋಗೋ ಮನಸ್ಸೇ ಬರ್ತಾ ಇಲ್ಲ. ಹಾಗಂತ ಮನೇಲೇ ಕೂತಿದ್ರೆ ಕೆಲಸಗಳಾಗಲ್ವಲ್ಲ ಸುರೇಂದ್ರ. ನಾವೇನೋ ಮಾಡ್ತಿದ್ದೀವಿ ಅಂದಾಗ ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದು ಮರಿಬಾರ್ದು. ನಿಜ. ಅದಕ್ಕೆ ನಾವೊಂದು ದಾರಿ ಹಿಡಿದಿದ್ದೀವಿ ಅಂದರೆ ಆ ಗುರಿನ ಮರಿಬಾರ್ದು. ನನಗೆಲ್ಲ ನೆನಪಿದೆ. ಸುರೇಂದ್ರ, ಅಡುಗೆ ಎಲ್ಲ ರೆಡಿ ಇದೆ, ಯಜಮಾನ್ರನ್ನ ಕರಿತೀಯಾ? ಆಹಾ, ಅದಕ್ಕೆ ನಿಮ್ಮ ಬಾಯಲ್ಲಿ ಅಣ್ಣನ್ನ ಯಜಮಾನ್ರು ಅಂತ ಕರೆಯೋದನ್ನ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ. ತುಂಬ ಸಂತೋಷ ಆಯ್ತು. ಹಾಗೆ ಅಣ್ಣನು ನಿಮ್ಮನ್ನ ಬಾಯಿ ತುಂಬ ನಂದಿನಿ ಅಂತ ಕರೆದ್ರೆ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಸುರೇಂದ್ರ, ಏನು ನಂದಿನಿ?